ಅಮ್ಮ ಏನಪ್ಪ ಏನಾದ್ರು ಮಾಡ್ಕೊಡ್ತಿಲ್ಲಕ್ಕೆ? ಏನ್ ಮಾಡೋಣ? ಕಬಾಬ್ ಚಿಕನ್ ಇಲ್ಲ, ಹಲಸಿನಕಾಯಿ ಹೆಚ್ಚಿದೀನಿ ಸಾಂಬಾರಿಗೆ ಅಂತ, ಅದನ್ನೇ ಮಾಡ್ಕೊಡ್ತೀನಿ. ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀಯಾ? ಹಲಸಿನಕಾಯಿಲೆ ಕಬಾಬ್ ಮಾಡ್ತೀನಿ ಇವತ್ತು, ನೋಡೋಣ ಮಾಡಿ. ಒಂದು 3 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಇದಕ್ಕೆ ಕಾರ್ನ್ಫ್ಲೋರ್ನ ಒಂದು 3 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಧನಿಯಾ ಪೌಡರ್ನ ಹಾಕೊಳ್ಳೋಣ, 1 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ 1.5 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು ಮೊಟ್ಟೆ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳೋಣ, ಚಿಟಿಕೆ ಅಷ್ಟು. ಹೀಗೆ ಈಗ ಉಪ್ಪು ಹಾಕೊಳ್ಳೋಣ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣು ಹಾಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಬಿಡೋಣ. ಇವಾಗ ಒಂದೊಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಪೇಸ್ಟ್ ಮಾಡಿದ್ದಾಗಿದೆ. ಹಲಸಿನಕಾಯಿ ಪೀಸ್ನ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗೀಗ ಮಿಕ್ಸ್ ಮಾಡೋಣ. ಮಸಾಲೆನ ತೆಳುವಾಗಿ ಮಾಡ್ಕೋಬಾರ್ದು, ತೆಳುವಾಗಿ ಮಾಡ್ಕೊಂಡ್ರೆ ಪೀಸಿಗೆಲ್ಲ ಕೋಟಿಂಗ್ ಆಗಲ್ಲ, ಆಗ ಪೀಸ್ ಬೇರೆ ಮಸಾಲೆ ಬೇರೆ ಆಗಿಬಿಡುತ್ತೆ. ಈಗ ಇದನ್ನು ಮುಚ್ಚಿಟ್ಬಿಡೋಣ, ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡೋಣ. ನೀವು ಒಂದೊಂದಾಗಿ ಎಣ್ಣೆಗೆ ಹಾಕೋಣ. ಎಣ್ಣೆ ಕಾಯಿ, ಸ್ವಲ್ಪ ಎಣ್ಣೆ ಕಾಯಬೇಕು. ಚೆನ್ನಾಗಿ ಬೇಯಬೇಕು. ಇದು ನಿಧಾನವಾಗಿ ಬೇಯಿಸ್ಕೋಬೇಕು. ನಾವು ಇಲ್ಲಿ ಫುಡ್ ಕಲರ್ ಏನು ಹಾಕ್ಕೊಂಡಿಲ್ಲ ಕಣಪ್ಪ. ಫುಡ್ ಕಲರ್ ಹಾಕಿದರೆ ರೆಡ್ ಆಗಿರುತ್ತೆ, ಅಂದರೆ ಆರೋಗ್ಯಕ್ಕೆ ಹಾನಿಕರವಾಗುತ್ತೆ. ಇದು ಆಲೂಗಡ್ಡೆನಲ್ಲಿ, ಹಲಸಿನಕಾಯಿಲಿ ಈ ಥರ ತರಕಾರಿ ಎಲ್ಲ ಹಾಕಿ ಕಬಾಬ್ ಮಾಡ್ಕೊಂಡು ತಿನ್ಬೋದು. ನಾನ್ ವೆಜ್ನ ತಿಂದೇ ಇರೋರು ಈ ಥರ ಕಬಾಬ್ ಮಾಡಿ ಎಂಜಾಯ್ ಮಾಡ್ಬೋದು. ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ನೊರೆ ಎಲ್ಲ ಹೋಗಿ ಮೇಲೆ ಈ ಪೀಸಸ್ ಎಲ್ಲ ಮೇಲ್ಗಡೆ ತೇಲ್ಕೊಳ್ಳುತ್ತೆ. ಆವಾಗ ಇದು ಬೆಂದಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಥರ ಸೌಟ್ ಆಡಿಸ್ತಾ ಇದ್ದರೆ ಗರಿ ಗರಿಯಾಗಿ ಸಿಗುತ್ತೆ ಸೌಟಿಗೆ, ಆವಾಗಲೇ ಗೊತ್ತಾಗುತ್ತೆ, ಹಗುರವಾಗುತ್ತೆ. ಈ ಥರ ಎತ್ತಿದರೆ ಆಗ ಬೆಂದಿದೆ ಅಂತ ಅರ್ಥ ಇದೆ. ಈಗ ಬೆಂದಿದೆ ಇದು. ಟೇಸ್ಟ್ ಹೆಂಗಿದೆ ಅಂತ ಹೇಳು ತಿಂದು. ಸೈಡಿಗೆ ಅಕ್ಕ, ಸೈಡಿಗೆ. ಸಾಸ್ ಇಲ್ಲದೆ ಹೋದ್ರು ಹಾಗೆ ತಿಂದ್ರೆ ಚೆನ್ನಾಗಿರುತ್ತೆ. ತಿನ್ನೋ ಗರಿ ಗರಿಯಾಗಿ ಬೆಂದಿದ್ಯಾ ನೋಡು. ತುಂಬಾ
ತುಂಬಾ ಚೆನ್ನಾಗಿದೆ. ಒಳ್ಳೆ ಚಿಕ್ಕ ಹಲಸಿಕಾಯಿ ಸೀಸನ್ ಅಲ್ಲಿ ಎಳೆ ಹಲಸಿಕಾಯಿ ತಂದು ಮಾಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ.